ಈ ವರ್ಷ ಅಂದರೆ 2026 ಹಿಂದೂ ಕ್ಯಾಲೆಂಡರ್ ಪ್ರಕಾರ ತುಂಬಾ ವಿಶೇಷವಾದದ್ದು. ಯಾಕೆಂದರೆ ಈ ವರ್ಷದಲ್ಲಿ ಅಧಿಕ ಮಾಸ ಸಂಭವಿಸುತ್ತಿದ್ದು ಮೇ ತಿಂಗಳು ಅಂದರೆ ಮುಂದಿನ ತಿಂಗಳ 17ನೇ ತಾರೀಕಿನಿಂದ ಅಧಿಕ ಮಾಸ ಆರಂಭವಾಗಿ ಜೂನ್ 15ನೇ ತಾರೀಕು ಮುಕ್ತಾಯವಾಗುತ್ತದೆ. ಈ ಅಧಿಕ ಮಾಸವನ್ನು ವಿಷ್ಣುವಿಗೆ ಸಮರ್ಪಿತವಾದ ಮಾಸ ಎಂದು ಪುರಾಣಗಳು ಹೇಳುವುದರಿಂದಾಗಿ ಇದನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಗುತ್ತದೆ. ಈ ಅಧಿಕ ಮಾಸವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆಯಾದರೂ ಈ ಸಮಯದಲ್ಲಿ ಅನೇಕ ಶುಭ ಕಾರ್ಯಗಳನ್ನು ಕೈಗೊಳ್ಳುವುದನ್ನು ನಿಷೇಧಿಸಲಾಗಿದೆ. ಹಾಗಿದ್ದರೆ ಅದೇನು ಮತ್ತು ಈ ಮಾಸದ ಮಹತ್ವವೇನು ಎನ್ನುವುದನ್ನು ವಿವರವಾಗಿ ತಿಳಿಯೋಣ ಬನ್ನಿ. ಹಿಂದೂ ಪುರಾಣದ ಪ್ರಕಾರ ಈ ಮಾಸವನ್ನು ಬೇರೆ ದೇವತೆಗಳು ಆಳಲು ಸಿದ್ಧರಿಲ್ಲದೆ ಇದ್ದಿದ್ದರಿಂದಾಗಿ ವಿಷ್ಣುವಿನ ಪಾಲಾಯಿತು. ಈ ಕಾರಣದಿಂದಲೇ ಇದನ್ನು ಪುರುಷೋತ್ತಮ ಮಾಸ ಎಂದು ಕರೆಯಲಾಯಿತು. ಆದ್ದರಿಂದಲೇ ವಿಷ್ಣುವನ್ನು ಈ ಮಾಸದಲ್ಲಿ ಆರಾಧಿಸುವುದು ಶ್ರೇಯಸ್ಸು ತರುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಾಸದಲ್ಲಿ ಯಾವ ಭಕ್ತರು ತನಗೆ ಪೂಜೆ ಮಾಡುತ್ತಾರೋ, ತಮ್ಮ ಭಕ್ತಿಯನ್ನು ಸಮರ್ಪಿಸುತ್ತಾರೋ ಅವರು ಹೆಚ್ಚು ಪುಣ್ಯವನ್ನು ಪಡೆಯುತ್ತಾರೆ ಎಂದು ವಿಷ್ಣು ವರವನ್ನು ನೀಡಿದ್ದಾಗಿ ಹೇಳಲಾಗುತ್ತದೆ. ಈ ಹಿನ್ನೆಲೆಯಿಂದಾಗಿಯೇ ಈ ತಿಂಗಳಲ್ಲಿ ವಿಷ್ಣು ಕೃಷ್ಣನ ಪೂಜೆ ಮಾಡುವುದರಿಂದ ಹೆಚ್ಚು ಪುಣ್ಯ ದೊರೆಯುತ್ತದೆ ಎನ್ನುವ ನಂಬಿಕೆಯೂ ಹಿಂದೂಗಳಲ್ಲಿದೆ. ಈ ಅಧಿಕ ಮಾಸದ ಮೊದಲ ದಿನ ಉಪವಾಸ ವ್ರತ ಮಾಡುವುದು ಶುಭವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದು ಪಾಪಗಳಿಂದಲೂ ನಮ್ಮನ್ನು ಮುಕ್ತಗೊಳಿಸುತ್ತದೆ ಎಂದು ನಂಬಲಾಗಿದೆ. ಹಿಂದೂ ಶಾಸ್ತ್ರಗಳ ಪ್ರಕಾರ ಅಧಿಕ ಮಾಸದಲ್ಲಿ ಒಂದು ದಿನ ಮಾಡುವ ಪೂಜೆಯು ಬೇರೆ ತಿಂಗಳುಗಳಲ್ಲಿ ಮಾಡುವ 100 ದಿನಗಳ ಪೂಜೆಗೆ ಸಮಾನವಾಗಿರುತ್ತದೆ. ಈ ಕಾರಣದಿಂದಲೇ ಭಕ್ತರು ಈ ತಿಂಗಳು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸುತ್ತಾರೆ. ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ನೀಡುವುದು, ವಿಶೇಷವಾಗಿ ದೀಪದಾನ ನೀಡುವುದು ಶ್ರೇಯಸ್ಸನ್ನುಂಟು ಮಾಡುತ್ತದೆ. ರಾಮಾಯಣ ಮತ್ತು ಭಗವದ್ಗೀತೆಯಂತಹ ಧಾರ್ಮಿಕ ಗ್ರಂಥಗಳನ್ನು ದಾನ ಮಾಡುವುದನ್ನು ಸಹ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಮದುವೆ, ಗೃಹ ಪ್ರವೇಶ, ನಾಮಕರಣ, ಅಕ್ಷರಾಭ್ಯಾಸ, ಹೊಸ ವ್ಯವಹಾರ ಆರಂಭದಂತಹ ಶುಭ ಕಾರ್ಯಕ್ರಮಗಳನ್ನು ಈ ಮಾಸದಲ್ಲಿ ಮಾಡಬಾರದು. ಈ ಮಾಸದಲ್ಲಿ ಮಾಡುವ ಶುಭ ಕಾರ್ಯಗಳು ಪೂರ್ಣ ಫಲವನ್ನು ನೀಡುವುದಿಲ್ಲವೆಂದು ನಂಬಲಾಗಿದೆ.